ಹೋಲ್ಕರ್ ರಾಜ್ಯದ ಭವಿಷ್ಯ ಏನು? ಈ ಯುದ್ಧಗಳನ್ನು ಮುಂದುವರಿಸುವಂತವ್ರು ಯಾರು ಮುಂದಕ್ಕೆ? ಯುದ್ಧದ ಪರಿಸ್ಥಿತಿ ಬಂತು. ಅಹಲ್ಯಾಬಾಯಿ ತನ್ನ ಗಂಡ ಇದ್ದಂತ ಟೆಂಟ್ ಒಳಗೆ ಹೋಗಿ ನೋಡಿದಾಗ ನೋಡಬಾರದ ದೃಶ್ಯ ಕಾಣ್ತಾರೆ. ಖಾಂಡೇರಾವ್ ಎದ್ದು ನಿಂತು ಆ ಬೌಂಡ್ರಿಯನ್ನ ದಾಟಿ ಮುಂದೆ ಬರುತ್ತೆ. ನೇರವಾಗಿ ಖಾಂಡೇರಾವ್ ಎದೆಗೆ ಹೊಡೆದು ಖಾಂಡೇರಾವ್ ಅಲ್ಲಿ ಕುಸಿದು ಗಂಡನ ಚಿತೆಯಲ್ಲಿ ಹಾರಿ ನಾನು ಪ್ರಾಣ ಬಿಡ್ತೀನಿ ಅನ್ನೋದನ್ನ ಡಿಸೈಡ್ ಮಾಡಿಬಿಡ್ತಾರೆ. ಅಹಲ್ಯಾಬಾಯಿಯ ಕಾಲುಗಳ ಮೇಲೆ ತಲೆ ಇಟ್ಟು ಹತ್ಕೊಂಡು ಹೇಳ್ತಾರೆ, ನಿನ್ನ ಜೀವನವನ್ನ ನನಗೆ ಗುರುದಕ್ಷಿಣೆ ಹಾಕೊಡು. ಈ ಕ್ಷಣದಿಂದ ನಾನು ಯಾವುದೇ ಸುಖಗಳನ್ನು ಅನುಭವಿಸೋದಿಲ್ಲ, ಎಲ್ಲ ಒಡವೆಗಳನ್ನು ತೆಗೆದಿಟ್ಟು ಬಿಡಿಸಿದವರು ತಮ್ಮ ಜೀವನದ ಸುಖಗಳನ್ನೆಲ್ಲ ತ್ಯಾಗ ಮಾಡಿಬಿಡ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ವರುಣ್ ಮೂರ್ತಿ, ರೀಬಿಲ್ಡ್ ಇಂಡಿಯಾ ಫೌಂಡೇಶನ್ನಿನ ಫೌಂಡರ್ ಮತ್ತು ಸೆಕ್ರೆಟರಿ. ಕರ್ಮಯೋಗಿನಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಜೀವನದ ಕಥೆಯನ್ನು ನೋಡ್ತಾ ಇದ್ವಿ. ಇದುವರೆಗೂ ನಾವು ನೋಡಿರೋದ್ರಲ್ಲಿ ಅಹಲ್ಯಾಬಾಯಿ ತನ್ನ ಗಂಡನ ಬಗ್ಗೆ ಇರುವಂಥ ಸಂಕಟಗಳು, ಆ ಗಂಡನ ತಿದ್ದುವಂಥ ಪ್ರಯತ್ನಗಳು, ಮಗನ ಚೇಷ್ಟೆಗಳು, ಅದನ್ನೆಲ್ಲ ಸರಿ ಮಾಡಬೇಕು. ಮತ್ತು ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ್ದು ಮಲ್ಹರ್ ರಾವ್ರವರ ಅಪ್ರಿಸಿಯೇಷನ್ ಸಿಕ್ಕಾಗ ಅಹಲ್ಯಾಬಾಯಿಗಾದಂಥ ಸಂತೋಷ, ಮತ್ತು ಖಾಂಡೇರಾವ್ ತನ್ನ ಗಂಡನ ಮನಸ್ಸಿನಲ್ಲಿದ್ದಂಥ ಒಂದು ಖೇದ. ಗಂಡನಿಗೆ ತಾನು ಕೂಡ ರಾಜ್ಯಕ್ಕೆ ಉಪಕಾರಿ ಆಗ್ತೀನಿ, ರಾಜ್ಯಕ್ಕೆ ಉಪಯೋಗಕ್ಕೆ ಬರ್ತೀನಿ ಅನ್ನುವಂಥ ಅದನ್ನು ಪ್ರೂವ್ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಇರೋದು ಅಹಲ್ಯಾಬಾಯಿಗೆ ಕಂಡಿರುತ್ತೆ. ಹೀಗೆ ನವರಾತ್ರಿ ಶುರು ಆಗ್ತಾ ಹೋಗುತ್ತೆ. ಅದು ಶುರು ಆದಾಗ ನವರಾತ್ರಿ ಶುರು ಆಗುತ್ತೆ. ನವರಾತ್ರಿನಲ್ಲಿ ಉತ್ಸವ ಹೋಗಬೇಕು. ಆನೆ ಮೇಲೆ ಅಂಬಾರಿ ಹೋಗ್ತಾ ಇರುತ್ತೆ. ಆನೆ ಮೇಲೆ ಅಂಬಾರಿ ಹೋಗುವಾಗ ಮಲ್ಹರ್ ರಾಯರು ಮತ್ತು ಅವರ ಪತ್ನಿ ಅಂಬಾರಿನಲ್ಲಿ ಹೋಗ್ತಾ ಇರ್ತಾರೆ. ಅಹಲ್ಯಾಬಾಯಿ ಮತ್ತು ಖಾಂಡೇರಾವ್ನನ್ನು ಬನ್ನಿ ಅಂತ ಕರೀತಾರೆ. ಅಹಲ್ಯಾಬಾಯಿ ತಾನು ಆಡಳಿತ ನಡೆಸ್ತಾ ಇರೋ ಕಾರಣಕ್ಕೆ ಅಹಲ್ಯಾಬಾಯಿ ಕೂಡ ಅಂಬಾರಿಯಲ್ಲಿ ಕೂರ್ತಾರೆ. ಖಾಂಡೇರಾವ್ ಮಾತ್ರ ನಾನು ಅಂಬಾರಿನಲ್ಲಿ ಕೂರೋದಿಲ್ಲ, ಮುಂದೆ ಹೋಗ್ತೀನಿ ಅಂತ ಹೋಲ್ಕರರ ಬಾವುಟ ಹಿಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಸೊ ಈಗ ಅಹಲ್ಯಾಬಾಯಿ ಹೋಗುವಾಗ ಈ ಕಡೆ ಒಂದು ಬಾವುಟ ಹಾರಾಡ್ತಿದೆ. ಅದನ್ನು ನೋಡುವಾಗ ಅಹಲ್ಯಾಬಾಯಿಗೆ ಒಂದು ರೀತಿಯಲ್ಲಿ ತನ್ನ ಪೂರ್ವ, ಪ್ರಸ್ತುತ ಮತ್ತು ಭವಿಷ್ಯದ ಬಗ್ಗೆ, ಅಂದರೆ ತನ್ನ ಜೀವನದಲ್ಲಿ ಆಗಿರುವಂಥ ಘಟನೆಗಳು, ಇವಾಗ ನಡೀತಾ ಇರುವಂಥ ವಿಚಾರಗಳು, ಮತ್ತು ಹೋಲ್ಕರ್ ರಾಜ್ಯದ ಭವಿಷ್ಯ ಏನು ಅನ್ನೋದೆಲ್ಲ ಮನಸ್ಸಿಗೆ ಬರ್ತಾ ಹೋಗುತ್ತೆ. ತಾನೇನೋ ಆಡಳಿತ ನಡೆಸ್ತಾ ಇದ್ದಾರೆ. ಅಹಲ್ಯಾಬಾಯಿ ಅಂದ್ಕೊಳ್ಳೋದು, ನಾನೇನೋ ಆಡಳಿತ ನಡೆಸ್ತಾ ಇದ್ದೀನಿ, ಮಾವನವರು ಹೋಗಿ ಪೇಶ್ವರ ಜೊತೆ ಯುದ್ಧಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಯುದ್ಧಗಳನ್ನು ಮುಂದುವರಿಸುವಂಥವ್ರು ಯಾರು ಮುಂದಕ್ಕೆ? ರಾಜ್ಯದ ವಿಸ್ತಾರ ಮಾಡುವಂಥವ್ರು, ರಾಜ್ಯದ ರಕ್ಷಣೆ ಮಾಡಬೇಕಾಗಿರುವಂಥದ್ದು ಯಾರು? ಖಾಂಡೇರಾವ್ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಮಗ ನೋಡಿದ್ರೆ ಚೇಷ್ಟೆ, ಅವನಿನ್ನೂ ಬೆಳವಣಿಗೆ ಆಗಬೇಕು. ಇವೆಲ್ಲದೂ ಮನಸ್ಸಿನಲ್ಲಿ ಹೋಗ್ತಾ ಇರುತ್ತೆ ಅಹಲ್ಯಾಬಾಯಿಗೆ. ಪಲ್ಲಕ್ಕಿ ಎಲ್ಲ ಮುಗಿಯುತ್ತೆ, ಉತ್ಸವಗಳೆಲ್ಲ ಮುಗಿಯುತ್ತೆ. ಅದಾದ ನಂತರದಲ್ಲಿ ಬೇರೆ ಬೇರೆ ಆಚರಣೆಗಳು, ನವರಾತ್ರಿಯ ಆಚರಣೆಗಳು ನಡೀತಾ ಹೋಗುತ್ತೆ. ಇದರ ಮಧ್ಯದಲ್ಲಿ ರಘುನಾಥ್ ರಾವ್ ಪೇಶ್ವಾ ನಾನಾ ಸಾಹೇಬ್ ಪೇಶ್ವರ ತಮ್ಮ. ನಾನಾ ಸಾಹೇಬ್ ಪೇಶ್ವರ ಸಾವಾಗಿರುತ್ತೆ. ನಾನಾ ಸಾಹೇಬ್ ಪೇಶ್ವರ ನಂತರ ರಘುನಾಥ್ ರಾವ್ ಪೇಶ್ವಾ ಆಗಿರ್ತಾರೆ. ರಘುನಾಥ್ ರಾಯರು ಒಂದು ಮೆಸೇಜ್ ಕಳಿಸ್ತಾರೆ ಮಲ್ಹರ್ ರಾವ್ ಅವರಿಗೆ. ಜಾಟರು ಮತ್ತೆ ದೆಲ್ಲಿಯ ರಾಜರು ನಮ್ಮ ಸಂಗಡಿಗರ ವಿರುದ್ಧ ಹೋಗ್ತಿದ್ದಾರೆ, ನಮ್ಮ ಅಲೈಸ್ ವಿರುದ್ಧ ಹೋಗ್ತಿದ್ದಾರೆ. ಸೊ ನಿಮ್ಮಿಂದ ನನಗೊಂದು ಸೈನ್ಯ ಬೇಕಿದೆ. ಆ ಸೈನ್ಯವನ್ನು ತಯಾರು ಮಾಡಿ ಖಾಂಡೇರಾವ್ನ ಜೊತೆ ಕಳಿಸ್ಕೊಡಿ ಅಂತ ರಘುನಾಥ್ ರಾವ್ ಹೇಳ್ತಾರೆ. ಸೊ ಈಗ ಮಲ್ಹರ್ ರಾವ್ಗೆ ಖಾಂಡೇರಾವ್ನ ನೇತೃತ್ವದಲ್ಲಿ ಸೈನ್ಯ ಕಳಿಸ್ಬೇಕು, ಅದಕ್ಕೆ ಮನಸ್ಸಿರೋದಿಲ್ಲ. ಇದೆಲ್ಲ ನಡೀತಾ ಇರುವಾಗ ಖಾಂಡೇರಾವ್ ತಾನು ಹೋಗ್ತೀನಿ, ನಾನು ಅದನ್ನು ನಿಭಾಯಿಸ್ತೀನಿ, ಖಾಂಡೇರಾವ್ ಕೂಡ ಇದನ್ನು ಪ್ರೂವ್ ಮಾಡಬೇಕು, ನಾನು ಉಪಯೋಗಕ್ಕೆ ಬರ್ತೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕು ಅನ್ನೋದು ಖಾಂಡೇರಾವ್ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಸೊ ಖಾಂಡೇರಾವ್ನ ಒಲ್ಲದ ಮನಸ್ಸಿನಿಂದ ಕಳಿಸೋದಕ್ಕೆ ಮಲ್ಹರ್ ರಾವ್ ಒಪ್ಕೊಳ್ತಾರೆ. ಅಂದರೆ ಮಗನನ್ನು, ಕುಡುಕ ಮಗ, ಚಟಗಳ ದಾಸ ಮಗ, ಅಹಲ್ಯಾಬಾಯಿಯ ಗಂಡ, ಆತನನ್ನು ಈ ಸೈನ್ಯವನ್ನು ಲೀಡ್ ಮಾಡಿಕೊಂಡು ಹೋಗು, ನೀನು ರಘುನಾಥ್ ರಾಯರಿಗೆ ಸಪೋರ್ಟ್ ಮಾಡು ಅನ್ನೋದನ್ನು ಕಳಿಸೋದಕ್ಕೆ ಒಲ್ಲದ ಮನಸ್ಸಿನಿಂದ ಒಪ್ಕೊತಾರೆ. ಹೊರಡುವಾಗ ಖಾಂಡೇರಾವ್ ಹೇಳ್ತಾನೆ, ನನ್ನ ಜೊತೆ ಅಹಲ್ಯಾಬಾಯಿಯನ್ನು ಕಳಿಸ್ಕೊಡಿ ಅಂತ ಮಗ ಕೇಳ್ತಾನೆ ಅಪ್ಪನನ್ನು. ಅಪ್ಪ ಹೇಳ್ತಾರೆ, ಶಿವಾಜಿ ಮಹಾರಾಜರ ಕಾಲದಲ್ಲಿ ಹೆಂಗಸರೇನಾದರೂ ನಮ್ಮ ಸೈನ್ಯಗಳ ಜೊತೆನಲ್ಲಿದ್ದರೆ ಯುದ್ಧ ಭೂಮಿಯಲ್ಲಿ ಅವರಿಗೆ ಶಿಕ್ಷೆ ಕೊಡ್ತಾ ಇದ್ರು. ಯಾಕಂದರೆ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋದಾಗ ಅವ್ರಿಗೆ ಬೇಕಾಗಿರುವಂಥ ವಿಶೇಷವಾದ ಸವಲತ್ತುಗಳನ್ನು ಮಾಡಬೇಕು, ಅವರ ರಕ್ಷಣೆಗೆ ನಾವು ಪ್ರಯತ್ನ ಪಡಬೇಕು. ಯುದ್ಧದ ಮಧ್ಯದಲ್ಲಿ ಅವೆಲ್ಲ ಆಗೋದಿಲ್ಲ. ಆದರೂ ಇವಾಗ ಬದಲಾವಣೆ ಆಗ್ತಾ ಇದೆ. ನಿನ್ನ ತಾಯಿ ಕೂಡ ನನ್ನ ಜೊತೆ ಯುದ್ಧ ಭೂಮಿನಲ್ಲೆಲ್ಲ ಬಂದಿದ್ದರು. ಹಾಗಾಗಿ ಈಗ ನವರಾತ್ರಿ ನಡೀತಾ ಇದೆ. ನಾನು ಸಂಕ್ರಾಂತಿಯ ನಂತರದಲ್ಲಿ, ಸಂಕ್ರಾಂತಿ ಆದಮೇಲೆ ನಿನ್ನ ತಾಯಿಯನ್ನೂ ಸೇರಿದಂತೆ ನಿನ್ನ ಹೆಂಡತಿಯನ್ನು ಯುದ್ಧ ಭೂಮಿಗೆ ಬರೋದಕ್ಕೆ, ಅಲ್ಲಿ ಎಲ್ಲಿರ್ತೀವಿ ಅಲ್ಲಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ, ಈಗ ನೀನು ಹೋಗು ಅಂತ ಹೇಳ್ತಾರೆ. ಖಾಂಡೇರಾವ್ ಆಯಿತು ಅಂತ ಖುಷಿಯಾಗಿ ಒಪ್ಕೊಂಡು ಸೈನ್ಯವನ್ನು ತಗೊಂಡು ಮುಂದಕ್ಕೆ ಹೋಗ್ತಾರೆ. ಸೊ ಹೀಗೆ ಹೋಗ್ತಿರುತ್ತೆ. ಈಗ ಅಹಲ್ಯಾಬಾಯಿಗೊಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಅಹಲ್ಯಾಬಾಯಿ ಖಾಂಡೇರಾವ್ಗೆ ಹೇಳಿರ್ತಾಳೆ, ನಾನು ನಿನ್ನ ಜೊತೆ ಯುದ್ಧ ಭೂಮಿಗೆ ಬಂದರೆ ಸುಮ್ಮನೆ ಕೂತಿರೋದಿಲ್ಲ, ಅಲ್ಲಿ ಯುದ್ಧಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನು ಮಾಡಿಕೊಡೋದಕ್ಕೆ ನಾನು ಕೆಲಸ ಮಾಡ್ತೀನಿ ಅಂತ. ಈಗ
ಅಹಲ್ಯಾಬಾಯಿ ಈಗ ದಸರಾ ಎಲ್ಲ ಮುಗಿದಿದೆ, ನವರಾತ್ರಿ ಮುಗಿದಿದೆ, ಈಗ ಸಂಕ್ರಾಂತಿ ಆದಮೇಲೆ ಯುದ್ಧ ಭೂಮಿಗೆ ಹೋಗಬೇಕಾಗ್ಬೋದು. ಅದಕ್ಕೆ ಬೇಕಾಗಿರುವಂಥ ಟ್ರೈನಿಂಗ್ ತಗೊಳಕ್ಕೆ ಶುರು ಮಾಡ್ತಾರೆ ಅಹಲ್ಯಾಬಾಯಿ. ಅಹಲ್ಯಾಬಾಯಿಯ ಟ್ರೈನಿಂಗನ್ನು ನೋಡಿ ಮಲ್ಹರ್ ರಾವ್ ಭಾಳ ಖುಷಿ ಪಡ್ತಾರೆ. ಅಹಲ್ಯಾಬಾಯಿಗೆ ಮಲ್ಹರ್ ರಾವ್ ತನ್ನನ್ನು ಗಮನಿಸ್ಕೊಂಡು ಈ ಟ್ರೈನಿಂಗ್ ಎಲ್ಲ ಮಾಡ್ತಾ ಇರುವಾಗ ಅಹಲ್ಯಾಬಾಯಿ ಮನಸ್ಸಿನಲ್ಲಿ ಗುರುವಿನ ಬಗ್ಗೆ ಬರುವಂಥ ಭಕ್ತಿ ಬರುತ್ತೆ. ಅಹಲ್ಯಾಬಾಯಿ ಹೇಳ್ತಾರೆ, ನೀವು ನನಗೆ ಮಾವ ಅಷ್ಟೇ ಅಲ್ಲ, ನನ್ನ ತಂದೆ ಸಮಾನರು, ಅಷ್ಟೇ ಅಲ್ಲದೆ ನನ್ನ ಗುರುಗಳು ಕೂಡ. ನೀವು ನನ್ನಿಂದ ಏನಾದರೂ ಗುರುದಕ್ಷಿಣೆಯನ್ನು ತೊಗೊಳ್ಬೇಕು, ನೀವು ಕೇಳಿ ನನ್ನಿಂದ ಏನು ಗುರುದಕ್ಷಿಣೆ ಬೇಕು ಅಂತ ಹೇಳ್ತಾರೆ. ಆದರೆ ನಾನು ತುಂಬ ಚಿಕ್ಕ ಹುಡುಗಿ, ನನ್ನ ಹತ್ರ ನೀವು ಬಯಸಿದ್ದೆಲ್ಲ ಕೊಡುವಷ್ಟು ಶಕ್ತಿ ಇದೆಯೋ ಇಲ್ವೋ, ಆದರೆ ನೀವು ಕೇಳಿ ನನ್ನಿಂದ ಆಗುವಂಥದ್ದನ್ನು ಗುರುದಕ್ಷಿಣೆ ಕೊಡ್ತೀನಿ ಅಂತ ಅಹಲ್ಯಾಬಾಯಿ ಹೇಳ್ತಾರೆ. ಮಲ್ಹರ್ ರಾವ್ ಅವರು ನಗತಾ, ಸಮಯ ಬಂದಾಗ ಕೇಳ್ತೀನಿ ಮಗು, ಆದರೆ ಗುರುದಕ್ಷಿಣೆಯನ್ನು ಖಂಡಿತವಾಗ್ಲೂ ನಾನು ಕೇಳ್ತೀನಿ, ಕೇಳಿದಾಗ ನೀನು ಇಲ್ಲ ಅನ್ನಬಾರ್ದು ಅನ್ನೋದನ್ನು ಮಾತಲ್ಲಿ ಹೇಳಿರ್ತಾರೆ. ನೋಡಿ, ಸಂದರ್ಭಗಳು ಹೆಂಗೆ ಕೂಡ್ಕೊಂಡು ಬರುತ್ತೆ ಅಂತಂದರೆ ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ, ಇನ್ನೊಂದು ಕೆಲವು ನಿಮಿಷದಲ್ಲಿ ಗೊತ್ತಾಗುತ್ತೆ. ಸೊ ಇದಾಗ್ತಾ ಹೋಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ದಿನಗಳಲ್ಲಿ ಖಾಂಡೇರಾವ್ನಿಂದ ಒಂದು ಮೆಸೇಜ್ ಬರುತ್ತೆ. ಜಾಟರು ನಾವು ಕೊಟ್ಟಿರುವಂಥ ಆಫರನ್ನು ಒಪ್ಕೊಂಡಿಲ್ಲ, 1 ಕೋಟಿ ರೂಪಾಯಿಯನ್ನು ಕೊಟ್ಟು ಸುಮ್ಮನಾಗಿ ಅಂತ ಹೇಳಿದ್ವಿ, 40 ಲಕ್ಷ ಕೊಡ್ತೀವಿ, ಇಲ್ಲ ಅಂತಂದರೆ ನೀವು ಯುದ್ಧ ಮಾಡಿ ಅಂತ ಹೇಳಿದ್ದಾರೆ ಅನ್ನೋದನ್ನು ಖಾಂಡೇರಾವ್ ಮೆಸೇಜ್ ಕಳಿಸ್ತಾನೆ. ಈಗ ಮಲ್ಹರ್ ರಾಯರು ಹೋಗಬೇಕಾಗಿದೆ, ಯುದ್ಧ ಮಾಡಬೇಕಾಗಿದೆ, ಯುದ್ಧದ ಪರಿಸ್ಥಿತಿ ಬಂತು. ಮಲ್ಹರ್ ರಾವ್, ನಾನೀಗ ಹೊರಡ್ತೀನಿ, ನೀವೆಲ್ಲರೂ ಹೆಂಗಸರೆಲ್ಲ ಸಂಕ್ರಾಂತಿ ಮುಗಿದ ಮೇಲೆ ಬಂದು ನಮ್ಮನ್ನು ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಟುಬಿಡ್ತಾರೆ. ಸೊ ಈಗ ಆ ಕಡೆ ಅವ್ರು ಹೋದ್ರು, ಅಲ್ಲಿ ಯುದ್ಧ ಒಂದು ಕಡೆ ನಡೀತಾ ಇದೆ, ಈ ಕಡೆ ಸಂಕ್ರಾಂತಿ ಬರುತ್ತೆ. ಸಂಕ್ರಾಂತಿ ಆಚರಣೆಗಳೆಲ್ಲ ಆದಮೇಲೆ ಬೇರೆ ಬೇರೆ ಪಲ್ಲಕ್ಕಿಗಳಲ್ಲಿ ಎಲ್ಲರೂ ಹೊರಡ್ತಾರೆ ಹೆಂಗಸರೆಲ್ಲ. ಇದು ಹೋಗುವಾಗ ಖಾಂಡೇರಾವ್ ಅಹಲ್ಯಾಬಾಯಿಗೆ ಹೇಳಿರ್ತಾನೆ, ನೀನು ಬರುವಾಗ ನನ್ನ ಬೇರೆ ಹೆಂಡತಿಯರನ್ನು ಕೂಡ ಕರ್ಕೊಂಡು ಬಾ ಅಂತ ಹೇಳಿರ್ತಾನೆ. ಅಹಲ್ಯಾಬಾಯಿ ಅದನ್ನು ಕೇಳಿದಾಗ ಬೇಜಾರಾಗಿದ್ರೂ ತನ್ನ ಗಂಡ ಕೇಳಿದನೆನ್ನೋ ಕಾರಣಕ್ಕೆ ಅವರುಗಳನ್ನು ಕರ್ಕೊಂಡು ಎಲ್ಲರೂ ಹೆಂಗಸರು ಹೋಗ್ತಾರೆ. ಊರಲ್ಲಿ ಹೋಗುವಾಗ ಎಲ್ಲ ಹಸಿರು ಪೈರುಗಳಿರುತ್ತೆ, ಅಲ್ಲೆಲ್ಲ ಸಂಕ್ರಾಂತಿ ಟೈಮಲ್ಲಿ ಎಲ್ಲರೂ ಕೊಯ್ಲು ಮಾಡಿರ್ತಾರೆ. ಅದೆಲ್ಲ ನೋಡ್ತಾ ನೋಡ್ತಾ ಹಾಗೆ ಹೋಗ್ತಾ 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 ಯುದ್ಧದ ಭೂಮಿಗೆ ಹತ್ರ ಹೋದಂಗೆ ಅಲ್ಲಲ್ಲೇ ಬಿದ್ದಿರೋ ಹೆಣಗಳು, ಆ ಹೆಣಗಳು ಕೊಳಿತಾ ಇರುವಂಥ ವಾಸನೆ, ಬೆಂಕಿ, ಹೆಣಗಳನ್ನು ಸುಟ್ಟಿರುವಂಥ ಬೆಂಕಿ, ಬೂದಿ, ಇವೆಲ್ಲವನ್ನು ನೋಡ್ತಾ ನೋಡ್ತಾ ಯುದ್ಧ ಭೂಮಿಗೆ ಬರ್ತಾರೆ. ಬಂದ ಮೇಲೆ ಟೆಂಟ್ಗಳಲ್ಲಿ ಇವರು ಮುಖ್ಯವಾದವರೆಲ್ಲ ಇರೋದನ್ನು ನೋಡಿ ಒಂದು ನಿರಾಳ ಆಗುತ್ತೆ ಮನಸ್ಸು. ಸೊ ಇಲ್ಲಿಂದ ಮುಂದಕ್ಕೆ ಅಹಲ್ಯಾಬಾಯಿ ಯುದ್ಧದಲ್ಲಿ ತನ್ನ ಗಂಡನಿಗೆ, ಮಾವನಿಗೆ ಮತ್ತು ಸೈನ್ಯಕ್ಕೆ ಬೇಕಾಗಿರುವಂಥ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಗಲು ಹೊತ್ತಲ್ಲೆಲ್ಲ ಯುದ್ಧಕ್ಕೆ ಬೇಕಾಗಿರುವಂಥ ತಯಾರಿಗಳಲ್ಲಿ ಇನ್ವಾಲ್ವ್ ಆಗೋದು, ಸಂಜೆ ಆದಮೇಲೆ ಸ್ನಾನ ಮಾಡಿ ಶಿವನ ಪೂಜೆ ಮಾಡಿ ಪ್ರಸಾದವನ್ನು ತಯಾರು ಮಾಡಿ ಎಲ್ರಿಗೂ ಹಂಚೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಅಹಲ್ಯಾಬಾಯಿ. ಅವರ ಅತ್ತೆ ಗಮನಿಸ್ತಾರೆ, ನೀನು ಎಲ್ಲರಿಗೂ ಪ್ರಸಾದ ಕೊಡ್ತಿದ್ಯಲ್ಲಮ್ಮ, ನಿನ್ನ ಗಂಡನ ಟೆಂಟಲ್ಲಿ ಹೋಗಿ ಯಾಕೆ ನೀನು ಪ್ರಸಾದ ಕೊಟ್ಟಿಲ್ಲ ಅಂತ. ಅಹಲ್ಯಾಬಾಯಿ ಹೇಳ್ತಾರೆ, ಅಲ್ಲಿ ಗಂಡ ಬೇರೆ ಬೇರೆ ಹೆಂಗಸರ ಜೊತೆ, ಅಂದರೆ ತನ್ನ ಬೇರೆ ಪತ್ನಿಯರು 9 ಜನ ಇರ್ತಾರೆ, ಅವರುಗಳ ಜೊತೆನಲ್ಲಿ ಮೋಜಿನಲ್ಲಿ ಇರ್ತಾನೆ, ನಾನು ಹೋಗೋದಕ್ಕೆ ನನಗೆ ಮನಸ್ಸಾಗೋದಿಲ್ಲ ಅಂತ ಅತ್ತೆಯವರು ಬಲವಂತ ಮಾಡಿ ಹೋಗು ಅಂತ ಹೇಳ್ತಾರೆ, ಅವನಿಗೂ ಪ್ರಸಾದ ಕೊಡು ಅಂತ. ಅಹಲ್ಯಾಬಾಯಿ ತನ್ನ ಗಂಡ ಇದ್ದಂಥ ಟೆಂಟ್ ಒಳಗೆ ಹೋಗಿ ನೋಡಿದಾಗ ನೋಡಬಾರ್ದ ದೃಶ್ಯ ಕಾಣ್ತಾರೆ. ಆ ಕಡೆ ಒಂದು ಕಡೆ ಮಾವ ಮತ್ತು ಬೇರೆ ಸೈನಿಕರು ಎಲ್ಲರೂ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಏನು ಮಾಡಬೇಕು, ನಾಳೆ ಬೆಳಗಾದರೆ ಏನು ಮಾಡಬೇಕು, ಸ್ಟ್ರಾಟಜಿ ಮಾಡೋದು, ಸತ್ತವರನ್ನು ಸಂಸ್ಕಾರ ಮಾಡುವಂಥ ಪ್ರಯತ್ನಗಳು, ಯಾರಿಗೆಲ್ಲ ಏಟಾಗಿರುತ್ತೆ, ಪೆಟ್ಟಾಗಿರುತ್ತೆ ಅವ್ರುಗಳಿಗೆಲ್ಲ ಶುಶ್ರೂಷೆ ಮಾಡುವಂಥದ್ದು, ಇಂಥದ್ದೆಲ್ಲ ಇರೋದ್ರ ಮಧ್ಯದಲ್ಲಿ ಅಹಲ್ಯಾಬಾಯಿ ತನ್ನ ಗಂಡ ಬೇರೆ ಹೆಂಗಸರು, ಅಂದರೆ ತನ್ನ ಪತ್ನಿಯರು ಅಂತಲೇ ಹೇಳುವಂಥ ಹೆಂಗಸರ ಜೊತೆಯಲ್ಲಿ ಮೋಜು ಮಸ್ತಿ ಮಾಡ್ತಾ ಇರೋದನ್ನು ನೋಡಿ ಕೋಪ ಬಂದು ಅಹಲ್ಯಾಬಾಯಿ ಆಚೆ ಬಂದುಬಿಡ್ತಾರೆ. ಆಚೆ ಬಂದಮೇಲೆ ಅವ್ರಿಗೆ ಅನಿಸುತ್ತೆ, ಸರಿ ಇಲ್ಲ ಇದು, ಅವನಿಗೆ ಬುದ್ಧಿ ಹೇಳಬೇಕು ಅಂತಂದ್ಬಿಟ್ಟು ಮತ್ತೆ ಹೋಗಿ ಗಂಡನಿಗೆ ಬೈತಾರೆ. ಈ ರೀತಿ ಎಲ್ಲರೂ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿರುವಾಗ ನೀನು ಮಾತ್ರ ಹಿಂಗೆ ಮೋಜು ಮಸ್ತಿ ಮಾಡ್ತಿದ್ಯಲ್ಲ, ನಿನ್ನ ಸರಿನಾ ಇದು ಅಂತ, ನೀನು ಕುಡಿದು ನಿಶೆನಲ್ಲಿ ಮತ್ತಿನಲ್ಲಿರೋದು ಸರಿನಾ ಅಂತ ಹೇಳ್ತಾರೆ. ಖಾಂಡೇರಾವ್ ಎದ್ದು ನಿಂತು, ನಾನು ಯಾರು ನಿಶೆನಲ್ಲಿರೋದು, ನಾನು ಈ ಕ್ಷಣದಲ್ಲೂ ಹೋಗಿ ಯುದ್ಧ ಮಾಡಬಲ್ಲೆ ಅಂತ ಅಂದ್ಬಿಟ್ಟು ಆಚೆ ಹೋಗ್ತಾನೆ. ಯುದ್ಧ ಎಲ್ಲ ನಿಂತಿರುತ್ತೆ, ಯುದ್ಧ ವಿರಾಮ ಆಗಿರುತ್ತೆ, ಒಂದು ಬೌಂಡ್ರಿ ಇರುತ್ತೆ, ಆ ಬೌಂಡ್ರಿಯನ್ನು ದಾಟಿ ಹೋಗಬಾರ್ದು. ಯುದ್ಧ ವಿರಾಮ ಆದಮೇಲೆ ನೆಕ್ಸ್ಟ್ ಡೇ ಯುದ್ಧ ಆಗುವಾಗ ಮಾತ್ರ ಆ ಬೌಂಡ್ರಿ ದಾಟಿ ಹೋಗಿ ಒಬ್ರಿಗೊಬ್ರು ಯುದ್ಧ ಮಾಡ್ಬೋದು. ಈ ಖಾಂಡೇರಾವ್ ಅಹಲ್ಯಾಬಾಯಿ ಮೇಲೆ ಕೂಗಾಡಿಕೊಂಡು ಹಾರಾಡಿಕೊಂಡು ಯಾವ ಬೌಂಡ್ರಿಯನ್ನು ದಾಟಬಾರ್ದೋ ಆ ಬೌಂಡ್ರಿಯನ್ನು ದಾಟಿ ಮುಂದಕ್ಕೆ ಹೊರಟೋಗ್ತಾನೆ, ಕೂಕ್ಕೊಂಡು ನಾನು ಯುದ್ಧ ಮಾಡ್ತೀನಿ, ನಾನು ವೀರ ಶೂರ ಅಂತ ಅಂದ್ಕೊಂಡು ಹೋಗ್ಬಿಡ್ತಾನೆ. ಆ ಕಡೆಯಿಂದ ಜಾಟರ ಬಿಡಾರದಿಂದ ಗುಂಡು ಬರುತ್ತೆ, ನೇರವಾಗಿ ಖಾಂಡೇರಾವ್ನ ಎದೆಗೆ ಹೊಡೆದು ಖಾಂಡೇರಾವ್ ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾನೆ. ಎಂಥ ಆಘಾತ ಆಗೋಯ್ತು. ಮಲ್ಹರ್ ರಾವ್ರವರ ಮಗ ಖಾಂಡೇರಾವ್ ಯುದ್ಧ ವಿರಾಮ ಆದಮೇಲೆ, ಅವತ್ತಿನ ದಿನದ ಯುದ್ಧ ವಿರಾಮ ಆದಮೇಲೆ ಗುಂಡಿನ ಹೊಡೆತಕ್ಕೆ ಬಿದ್ದು ಅಲ್ಲಿ ನುಗ್ಗಿ ಆ ಬೌಂಡ್ರಿ ದಾಟಬಾರದ ಬೌಂಡ್ರಿಯನ್ನು ದಾಟಿ ಹೋಗಿ ಹೊಡೆಸ್ಕೊಂಡು ಸತ್ತ. ಆ ಕಡೆ ಜಾಟರಿಗೂ ಭಯ ಶುರು ಆಗೋಗುತ್ತೆ, ಎಂಥ ಕೆಲಸ ಆಗೋಯ್ತು ಅನ್ನೋದು ಗೊತ್ತಾದ ಮೇಲೆ. ಆದರೆ ಇಲ್ಲಿ ಅಹಲ್ಯಾಬಾಯಿ ಕುಸ್ದು ಬಿಡ್ತಾಳೆ, ಗಂಡ ಸತ್ತ,
ಈ ವಿಷಯ ಎಲ್ಲರಿಗೂ ಹರಡಕ್ಕೆ ಶುರು ಆಗುತ್ತೆ. ಆ ಖಾಂಡೇರಾವನ ಟೆಂಟ್ನಲ್ಲಿದ್ದಂಥ ಆತನ ಬೇರೆ ಪತ್ನಿಯರಿಗೂ ಆಕ್ರಂದನ, ಅವ್ರ ಕೂಗಾಟ ಹಾರಾಟ, ಅವರು ಗಂಡ ಸತ್ತ ಅನ್ನುವಂಥ ದುಃಖ, ಮಲ್ಹರ್ ರಾವ್ರಿಗೆ ಮಗ ಸತ್ತ ಅನ್ನುವಂಥ ದುಃಖ, ಇದೆಲ್ಲದರ ಮಧ್ಯದಲ್ಲಿ ಆತ ಸತ್ತ ಅನ್ನೋ ದುಃಖದ ಜೊತೆಗೆ ಇನ್ನೊಂದು ವಿಚಾರ, ಅವತ್ತಿನ ದಿನಕ್ಕೆ ಸತಿ ಪದ್ಧತಿ ಅತಿ ಪ್ರಮುಖವಾಗಿ ನಡೀತಾ ಇದ್ದಂಥದ್ದು. ಅಂದರೆ ಈಗ ಅಹಲ್ಯಾಬಾಯಿ ಏನು ಮಾಡ್ತಾರೆ, ತುಂಬ ಸಂಪ್ರದಾಯವಾದಿಗಳು ಯಾರಿದ್ರು ಆ ಕಾಲದಲ್ಲಿ ಅವ್ರು ಹೇಳೋದು ಅಹಲ್ಯಾಬಾಯಿ ಕೂಡ ಗಂಡನ ಚಿತೆಯಲ್ಲಿ ಹಾರಿ ಪ್ರಾಣ ಬಿಡಬೇಕು ಅಂತ. ಅಹಲ್ಯಾಬಾಯಿ ನಿರ್ಧಾರ ಮಾಡ್ತಾರೆ, ನಾನಿನ್ನ ಮುಗೀತು, ನನ್ನ ರಾಜ್ಯದ ಆಡಳಿತವನ್ನು ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ, ನನ್ನ ಪ್ರಯತ್ನ ಅಷ್ಟು ಮಾಡಿದ್ದೀನಿ, ಗಂಡ ಸತ್ತ ಮೇಲೆ ಗಂಡನ ಚಿತೆಯಲ್ಲಿ ಹಾರಿ ನಾನು ಪ್ರಾಣ ಬಿಡ್ತೀನಿ ಅನ್ನೋದನ್ನು ಡಿಸೈಡ್ ಮಾಡಿಬಿಡ್ತಾರೆ ಅಹಲ್ಯಾಬಾಯಿ. ಅವರ ಅತ್ತೆಯವರು ಬಂದು ಬೇಡ್ಕೊಳ್ತಾರೆ, ಬೇಡಮ್ಮ ಇಂಥ ಕೆಲಸ ಮಾಡಬೇಡ, ನಿನ್ನ ಅವಶ್ಯಕತೆ ರಾಜ್ಯಕ್ಕಿದೆ ಅಂತ. ಮಾವನು ಬಂದು ಕೇಳ್ಕೊತಾರೆ, ಯಾರು ಸುತ್ತಮುತ್ತ ಇರೋರು ಯಾರು ಹೇಳಿದ್ರು ಅಹಲ್ಯಾಬಾಯಿ ಸಂಪ್ರದಾಯವನ್ನು ಪಾಲಿಸ್ತೀನಿ ಅಂತ ಸತಿ ಪದ್ಧತಿಗೆ ಆಹುತಿ ಆಗೋದಕ್ಕೆ, ತನ್ನ ಗಂಡನ ಚಿತೆಯಲ್ಲಿ ಬಿದ್ದು ಆಹುತಿ ಆಗೋದಕ್ಕೆ ನಿರ್ಧಾರ ಮಾಡಿಬಿಡ್ತಾರೆ. ಮಾವ ಕಡೆಗೆ ಬಂದು ಅಹಲ್ಯಾಬಾಯಿಯ ಹತ್ರ ಬಂದು ಮಂಡಿಯೂರಿ ಕೂತು ಅಹಲ್ಯಾಬಾಯಿಯ ಕಾಲುಗಳ ಮೇಲೆ ತಲೆ ಇಟ್ಟು ಹತ್ಕೊಂಡು ಹೇಳ್ತಾರೆ, ಅಹಲ್ಯ ನೋಡು, ನೀನು ನನಗೆ ಗುರುದಕ್ಷಿಣೆ ಕೊಡಬೇಕಿತ್ತಲ್ಲ, ಇವಾಗ ಕೇಳ್ತೀನಿ ನಿನಗೆ ಗುರುದಕ್ಷಿಣೆ, ನಾನು ಕೊಡು ಗುರುದಕ್ಷಿಣೆ, ನಿನ್ನ ಜೀವನವನ್ನು ನನಗೆ ಗುರುದಕ್ಷಿಣೆ ಹಾಕಿ ಕೊಡು. ನೀನು ಸಾಯೋದೆ, ಗಂಡ ಸತ್ತ ಅಂತ ಚಿತೆಗೆ ಹಾರಿ ನಿನ್ನ ಶರೀರವನ್ನು ಸುಟ್ಟುಕೊಂಡ್ರೂ ನೀನು ಸಾಯೋದೆ, ಒಂದೇ ಸಲ ಸತ್ತೋಗ್ಬಿಡ್ತೀಯ. ಆದರೆ ನಿನ್ನ ಜೀವನದಲ್ಲಿ ಸತಿ ಪದ್ಧತಿಯನ್ನು ಧಿಕ್ಕರಿಸಿ ನೀನು ಜೀವಂತವಾಗಿದ್ದರೆ ದಿನ 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 ಸಾಯಬೇಕು. ನಿನ್ನ ಜೀವನವನ್ನು ಆಹುತಿಯಾಗಿ ನನಗೆ ನೀನು ಗುರುದಕ್ಷಿಣೆ ಕೊಡು ಅಂತ ಕೇಳ್ತಾರೆ. ನೀನು ಸತಿ ಪದ್ಧತಿಯನ್ನು ಅನುಸರಿಸಿ ಗಂಡನ ಚಿತೆಗೆ ಹಾರಿಕೊಂಡ್ರೆ ನೀನು ಜೀವ ಬಿಡಬೇಕು, ನನ್ನ ಗುರುದಕ್ಷಿಣೆ ಏನು ಅಂತಂದರೆ ನಿನ್ನ ಜೀವನದ ಆಹುತಿ. ಅಹಲ್ಯಾಬಾಯಿಗೆ ಎಂಥ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ. ಒಂದು ಕಡೆ ಸಂಪ್ರದಾಯ, ಬೇರೆ ಹೆಂಗಸರು ಯಾರೆಲ್ಲ ಇದ್ದರೂ ಖಾಂಡೇರಾವನ ಬಿಡಾರದಲ್ಲಿದ್ದಂಥ ಬೇರೆ ಹೆಂಗಸರು, ಆತನ ಬೇರೆ ಪತ್ನಿಯರು, ಇಬ್ಬರು ಮುಸ್ಲಿಂ ಪತ್ನಿಯರನ್ನು ಸೇರಿಸಿ, ಶಬ್ನಮ್ ಮತ್ತು ಶಕೀನಾ ಅಂತ ಇಬ್ಬರು ಮುಸ್ಲಿಂ ಪತ್ನಿಯರು ಕೂಡ ಇರ್ತಾರೆ ಅವ್ರಿಗೆ, ಅವರಿಬ್ಬರನ್ನೂ ಸೇರಿಸಿ ಎಲ್ಲರೂ ಸತಿ ಪದ್ಧತಿಗೆ ಆಹುತಿ ಆಗೋದಕ್ಕೆ, ತಮ್ಮ ಗಂಡನ ಚಿತೆಗೆ ಹಾರ್ಕೊಳ್ಳೋದಕ್ಕೆ ತಯಾರಿ ಮಾಡಿಬಿಟ್ಟಿರ್ತಾರೆ. ಅಹಲ್ಯಾಬಾಯಿ ಕೂಡ ತಯಾರಾಗಿರ್ತಾರೆ. ಆದರೆ ಮಾವ ಇಂಥ ಒಂದು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಡ್ತಾರೆ. ಎಷ್ಟೋ ಹೊತ್ತು ಅಹಲ್ಯಾಬಾಯಿ ಮಾತಾಡೋದಿಲ್ಲ, ಯೋಚನೆ ಮಾಡ್ತಾ ಕೂತು ಬಿಡ್ತಾರೆ. ಯೋಚನೆ ಮಾಡ್ತಾ ಕೂತು ಕಡೆಗೆ ಬಂದು ಹೇಳ್ತಾರೆ, ಖಾಂಡೇರಾವನ ಮೃತ ಶರೀರವನ್ನು ನೋಡ್ಕೊಂಡು ಹೇಳ್ತಾರೆ, ನಿನಗೆ ಯಾವತ್ತೂ ನಾನು ಇಷ್ಟದ ಪತ್ನಿ ಆಗೇ ಇರಲಿಲ್ಲ, ಆದರೆ ನಿನಗೋಸ್ಕರ ನಾನು ಸತಿ ಪದ್ಧತಿಯನ್ನು ಸ್ವೀಕಾರ ಮಾಡಿಕೊಂಡು ನಿನ್ನ ಚಿತೆಗೆ ಹಾರಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಇವಾಗ ಜನಗಳಿಗೋಸ್ಕರ ಜೀವನ ಮಾಡಬೇಕು, ಜನಗಳಿಗೋಸ್ಕರ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆದರೆ ಈ ಕ್ಷಣದಿಂದ ನಾನು ಯಾವುದೇ ಸುಖಗಳನ್ನು ಅನುಭವಿಸೋದಿಲ್ಲ, ಎಲ್ಲ ಒಡವೆಗಳನ್ನು ತೆಗೆದಿಟ್ಟು ಬಿಳಿ ಸೀರೆ ಉಟ್ಟು ಯಾವುದೇ ಸುಖಗಳನ್ನು ಅನುಭವಿಸೋದಿಲ್ಲ ಅಂತ ತಮ್ಮ ಜೀವನದ ಸುಖಗಳನ್ನೆಲ್ಲ ತ್ಯಾಗ ಮಾಡಿಬಿಡ್ತಾರೆ. ಅಲ್ಲೇ ಎಷ್ಟು ಹೋರಾಟ ಇದು. ಒಂದು ಸಂಪ್ರದಾಯದ ಪ್ರಕಾರ ಅವರು ಚಿತೆಗೆ ಹಾರಿ, ಗಂಡನ ಚಿತೆಗೆ ಹಾರಿ ಪ್ರಾಣ ಬಿಡಬೇಕಿತ್ತು, ಅದನ್ನು ಮಾಡೋದಿಲ್ಲ. ಈಗ ಮಾವ ತನ್ನನ್ನು ರಾಜ್ಯವನ್ನು ನಡೆಸುವಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದಾರೆ, ಅದನ್ನು ಒಪ್ಪಬೇಕು. ಗಂಡ ಇಲ್ಲದ ಜೀವನ ಏನು ಮಾಡೋದು, ಮಕ್ಕಳಿಗೆ ಏನಾಗಬೇಕು, ಮಕ್ಕಳ ಜೀವನ ಹೆಂಗೆ, ಅಪ್ಪ ಇಲ್ಲದೆ ಮಕ್ಕಳು ಬೆಳಿಬೇಕು, ಗಂಡ ಇಲ್ಲದೆ ತಾನು ಸಮಾಜದಲ್ಲಿರಬೇಕು. ಸಂಪ್ರದಾಯವಾದಿಗಳು ಗಂಡ ಇಲ್ಲದವಳು ಸತಿ ಪದ್ಧತಿಯನ್ನು ಒಪ್ಪದೆ ಧಿಕ್ಕಾರ ಮಾಡಿ ತಾನು ಜೀವಂತ ಇದ್ದಾಳೆ ಅನ್ನೋದನ್ನು ಅದಕ್ಕೂ ಕೂಡ ಕೊಂಕು ಮಾತಾಡ್ತಾರೆ. ಇದೆಲ್ಲದನ್ನು ನಿಭಾಯಿಸಿಕೊಂಡು ಅಹಲ್ಯಾಬಾಯಿ ಜೀವನ ಮಾಡಬೇಕು. ಎಂಥ ಪರಿಸ್ಥಿತಿ. ತಾನು ಕಡೆಗೆ ಇದೆಲ್ಲ ಮುಗಿದ ಮೇಲೆ ಎಲ್ಲ ವಾಪಸ್ಸು ಜಾಟ್ರು ಕೂಡ ಅವರು ಸರೆಂಡರ್ ಮಾಡ್ಕೊಂಡ್ಬಿಡ್ತಾರೆ. ಮಲ್ಹರ್ ರಾವ್ರ ಮಗನನ್ನು ಹೊಡೆದ ಮೇಲೆ ಮಲ್ಹರ್ ರಾವ್ ಸುಮ್ಮನಿರೋದಿಲ್ಲ, ನಮ್ಮನ್ನೇನು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಸರೆಂಡರ್ ಮಾಡ್ಕೊಂಡ್ಬಿಡ್ತಾರೆ. ಸರೆಂಡರ್ ಮಾಡ್ಕೊಂಡಾದ್ಮೇಲೆ ಮಲ್ಹರ್ ರಾವ್ ಕೂಡ ಒಬ್ಬ ಮಗನನ್ನು ಕಳ್ಕೊಂಡಂಥ ತಂದೆ ಅಲ್ಲದೆ ಎಂಥ ಒಳ್ಳೆ ದಕ್ಷ ರಾಜ ಅನ್ನೋದನ್ನು ನಿರೂಪಣೆ ಮಾಡ್ತಾರಲ್ಲಿ. ಅವರ ಸರೆಂಡರ್ನ ಒಪ್ಕೊಳ್ತಾರೆ. ಇನ್ನೊಂದಿನ ಅವ್ರನ್ನ ನಾವು ನೋಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿಗೆ ಒಪ್ಕೊಂಡು ಎಲ್ಲ ವಾಪಸ್ ಬಂದಮೇಲೆ ಅಹಲ್ಯಾಬಾಯಿ ತನ್ನ ಮಕ್ಕಳನ್ನು ನೋಡಿ ಬಿಕ್ಕಳಿಸಿ ತನ್ನ ಮಕ್ಕಳನ್ನು ತಬ್ಬಿ ಆ ದುಃಖದಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಗಡೆ ಬಂದು ಮಕ್ಕಳಿಗೋಸ್ಕರ, ರಾಜ್ಯದ ಜನಗಳಿಗೋಸ್ಕರ ತಾನು ಜೀವನ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡ್ತಾರೆ. ಇಲ್ಲಿಗೆ ಅಹಲ್ಯಾಬಾಯಿ ಮದುವೆಯಾಗಿ ಬಂದಾಗಿಂದ 10 ವರ್ಷಗಳಿಗೂ ಹೆಚ್ಚು, 10, 12, 15 ವರ್ಷಗಳಷ್ಟು ಪ್ರಯತ್ನ ಪಟ್ಟು ಗಂಡನನ್ನು ತಿದ್ದಬೇಕು, ಒಂದು ಸಂಸಾರವನ್ನು ಕಟ್ಕೊಳ್ಬೇಕು, ಈ ಎಲ್ಲ ಪ್ರಯತ್ನಗಳನ್ನು ಆದಮೇಲೆ ಗಂಡನ ಇಂಥ ಒಂದು ಸಾವು, ತಾನು ಸತಿ ಪದ್ಧತಿಯನ್ನು ಧಿಕ್ಕಾರ ಮಾಡಿದ್ದು, ರಾಜ್ಯದ ಜನಗಳಿಗೋಸ್ಕರ ಮಕ್ಕಳಿಗೋಸ್ಕರ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದು, ಎಂಥ ದೊಡ್ಡ ಮಟ್ಟದ ಪರ್ಸನಲ್ ಲಾಸ್ ಇದು.
ಈ ಒಂದು ಪರ್ಸನಲ್ ಲಾಸಲ್ಲಿ ಇದೆಲ್ಲದನ್ನ ಮೀರಿ, ಎಲ್ಲ ಕಟ್ಟುಪಾಡುಗಳನ್ನು ಮೀರಿ ಜನಗಳಿಗೋಸ್ಕರ ಜೀವನ ಮಾಡ್ತೀನಿ, ಮಕ್ಕಳ ಬೆಳವಣಿಗೆಗೋಸ್ಕರ ಜೀವನ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ದು ಅಹಲ್ಯಾಬಾಯಿಯವರ ಒಂದು ದೊಡ್ಡತನಕ್ಕೆ ಮತ್ತು ಅವರ ಒಂದು ಕಮಿಟ್ಮೆಂಟ್, ಬದ್ಧತೆ ಏನಿದೆ ಜನಗಳ ಬಗ್ಗೆ ಅದನ್ನು ತೋರಿಸುತ್ತೆ.